ಹುಟ್ಟಿರ್ತಕ್ಕಂಥ ಮಗನಿಗೆ ಯಾವಾಗ ಹಾಲಯ್ಯ ಅಂತ ಹೆಸರಿಟ್ಟಾರೆ ಮನೆತನ ನಿತ್ಯಲೂ ಕೂಡ ಸಂಸಾರ ಜೀವನ ಸಾಗಿರಬೇಕಾದ್ರೆ ಬಸವಯ್ಯ ನೀಲಮ್ಮ ನಿತ್ಯಲೂ ಕೂಡ ಬೆಳಗಿನ ಜಾವ ತಮ್ಮ ಕಾಯಕವಾಗಿರ್ತಕ್ಕಂಥ ಕಂತಿ ಭಿಕ್ಷಾ ಕೈಯೊಳಗೆ ಜೋಳಿಗೆ ಹಿಡ್ಕೊಂಡು ಮನೆಗೆ ಕಾಲಿಗೆ ಜಂಗ್ ಕಟ್ಕೊಂಡು ಹೋಗುವಂಥ ಪರಂಪರೆ ಬಸವಯ್ಯನವರು ತಮ್ಮ ಕಾಯಕವನ್ನು ಮಾಡಬೇಕಾದ್ರೆ ಮಕ್ಕಳು ಬೆಳೀತಾ ಸ್ವಲ್ಪ ದೊಡ್ಡವರಾದಾಗ ಬಸವಯ್ಯನವರ ಕಾಯಕವನ್ನು ಹಾಲೇನವರು ಮಾಡಕತ್ರು. ತಂದೆಗಂದಯ್ಯಪ್ಪ ಮತ್ತು ನಾನು ಆ ಕಾಯಕ ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳಿದಾಗ ಮತ್ತು ಮನೆತನ ಮೊದಲ ಬಡತನ ಪರಿಸ್ಥಿತಿ ತಂದೆ ಒಬ್ಬನ ಹೋಗಿ ಜೋಳಿಗೆ ತಗೊಂಡು ನಡೆಸುವಂದ್ರೆ ಮನೆಯೊಳಗಿದ್ದವ್ರು ಹೊಟ್ಟೆ ಒಂದು ಹೊತ್ತು ತುಂಬಬಹುದಾ, ಇನ್ನೂ 2 ಹೊತ್ತು ಉಪವಾಸ ಕುಂದಿರ್ಬೇಕಾಗತ್ತೆ. ಏನು ಮಾಡ್ಬೇಕು ಅನ್ನೋದ್ರೊಳಗಾಗಿ ಒಂದು ಕಡೆಗೆ ತಂದೆ ಹೋದ್ರೆ ಇನ್ನೊಂದು ಕಡೆಗೆ ಹಾಲಯ್ಯ ಹೋಗುತ್ತಿದ್ದ. ತಿಳುವಳಿಕೆ ಬರುವಂಥ ವಯಸ್ಸು ಆಗಿನ ಸಂದರ್ಭ ಅಂದ್ರೆ ಭಾಳ ಅಂದ್ರೆ ತಾಯಿ ಅವಾಗೊಂದು 10, 12 ಬೇಡ 13 ವರ್ಷ ಇರ್ಬೋದೇನ. ಆಗಿನ ಸಮಯದೊಳಗೆ ಯಾವಾಗ ಕೈಯೊಳಗೆ ಜೋಳಿಗೆ ಹಿಡ್ಕೊಂಡು ಮನೆಗೆ ತಂದೆ ಕಾಯಕವನ್ನು ಭಗವಂತ ಕೊಟ್ಟನು. ಯಾಕೆ ಜಂಗಮ ಅಂತಂದ್ರೆ ಸಾಮಾನ್ಯ ಅಲ್ಲ. ಸದ್ರೂಪವೇ ಗುರು, ಚಿದ್ರೂಪವೇ ಲಿಂಗ, ಆನಂದ ಮೂರ್ತಿ ಜಂಗಮ ಅಂತ ಕರೆದಾರ. ಮನೆಗೆ ಬರ್ತಾನಂತಂದ್ರೆ ನೀಡ್ಬೇಕಂತ ಅಂತ ಜಂಗಮನ ಹೊಟ್ಟೆಯೊಳಗೆ ಹುಟ್ಟಿನದ ಬಳಿಕ ನನ್ನ ಕಾಯಕ ಅಂತ ತಿಳ್ಕೊಂಡು ಮಾಡಬೇಕಾದ್ರೆ ವಿಪರ್ಯಾಸ ದುರ್ದೈವ ಏನಾಯ್ತು ಅಂತಂದ್ರೆ ನಿತ್ಯಲೂ ಕೂಡ ಜೋಯಿಸರ ಹಳ್ಳಿ ಒಳಗೆ ಬದುಕ ಮಾಡಬೇಕಾದ್ರೆ ನೀಲಮ್ಮ ತಾಯಿ ಪತಿಯಾಗಿರ್ತಕ್ಕಂಥ ಬಸವಯ್ಯ ಬಡತನ ಪರಿಸ್ಥಿತಿಯನ್ನು ಸಾಗಿಸೋದೇ ಬಹಳ ಕಷ್ಟ ಇರಬೇಕಾದ್ರೆ ವಿಪರ್ಯಾಸ ದುರ್ದೈವ ಭಗವಂತನ ಇಚ್ಛೆ ಏನಾಯ್ತು ಅಂತಂದ್ರೆ ಮನೆಗೆ ಮೇಟಿಯಾಗಿರ್ತಕ್ಕಂಥ ಪತಿಯಾಗಿರುವ ಬಸವಯ್ಯನವರು ಒಮ್ಮೆದೊಮ್ಮೆಗೆ ಶಿವನ ಪದ ಸೇರಿಬಿಡ್ತಾರೆ. ಯಾವಾಗ ಶಿವನ ಪಾದ ಸೇರಿದಂಥ ಸಮಯದೊಳಗೆ ಮನೆಯೊಳಗಿರ್ತಕ್ಕಂಥ ನೀಲಮ್ಮ ತಾಯಿ ಅಂತಾಳಂತ ಇನ್ನು ಮುಂದೆ ಗಂಡನ ಮನೆಯೊಳಗೆ ಬದುಕು ಮಾಡೋದು ಹೇಗ? ಕಾರಣ ಏನು ಅಂತಂದ್ರೆ ಯಾರನ್ನ ನಂಬಿ ಮನೆಗೆ ಬಂದೀನಿ, ನಾನು ನಂಬಿ ಬಂದವರು ನನ್ನ ಬಿಟ್ಟು ಹೋಗ್ಯಾರಂದ ಬಳಿಕ ಇನ್ನು ಮುಂದೆ ಹೆಂಗೆ ಜೀವನ ಮಾಡಬೇಕು? ಮನಿಗೆ ಆಧಾರ ಸ್ತಂಭ ಅಂತ ಕರೀತಾರ, ಮನಿಗೆ ಮೇಟಿ ಅಂತ ಕರೀತಾರ, ಮನಿಗೆ ತಲಬಾಗಿಲು ಅಂತ ಕರೀತಾರ, ರೆಕ್ಕಿಗೆ 2 ಹಕ್ಕಿ ಹೆಂಗಂತ ಕರೀತಾರ. ಹಕ್ಕಿಗೆ 2 ರೆಕ್ಕಿ, ಒಂದು ರೆಕ್ಕಿನ ಹೆಂಗೆ ಮುರಿದು ಬಿದ್ದಂಗೆ ಆಗತ್ತ, ಹಂಗೆ ಮನಿಗಿರ್ತಕ್ಕಂಥ ಯಜಮಾನನೇ ತೀರ್ಕೊಂಡ ಅಂದ ಬಳಿಕ ನಮ್ಮ ಮನೆತನ ನಡೆಯುವುದು ಹೇಗೆ? ಸಣ್ಣವರಾಗಿರ್ತಕ್ಕಂಥ ಹಾಲಯ್ಯನವರು ಅಣ್ಣ ತಮ್ಮ ಸಣ್ಣವರು ಇರಬೇಕಾದ್ರೆ ತಂದೆ ಯಾವಾಗ ತಂದೆ ತೀರಿದ ಬಳಿಕ ಮನೆಯ ಜವಾಬ್ದಾರಿ ಎಲ್ಲವೂ ಕೂಡ ಹಿರಿಯ ಜೀವಿಯಾಗಿರ್ತಕ್ಕಂಥ 105 ವರ್ಷದ ಕೊಟ್ರಪ್ಪಯ್ಯನವ್ರ ಮೇಲೆ ಬೀಳತ್ತದ. ಬಿದ್ದಾಗ ಕೊಟ್ರಪ್ಪಯ್ಯನವ್ರು ಅಂತಾರಂತೆ ಹಾಲಯ್ಯನಿಗೆ, ಹಾಲಯ್ಯ ಇನ್ನು ಮೇಲೆ ಜವಾಬ್ದಾರಿ ನಿಮ್ಮದು ಐತಮ್ಮ, ಇರು ತನಕ ಮನೆಯೊಳಗೆ ದನಕರ ಹೋಗಿ ಹೊಲಕ್ಕೆ ಹೋಗಿ ಹುಲ್ಲು ಮೇವನ ತೊಗೊಂಡು ಬರ್ತೀನಿ. ಕಾರಣ ಜೋಳಿಗೆ ತೊಗೊಂಡು ಹೋಗಿ 4 ಮನೆ ಭಿಕ್ಷೆ ಬೇಡ್ಕೊಂಬರ್ಬೇಕಪ್ಪ ಅಂತ ತಿಳ್ಕೊಂಡು ಅಜ್ಜ ಹೇಳಿದಾಗ ಅನಿವಾರ್ಯವಾಗಿ ಸಣ್ಣ ವಯಸ್ಸಿನೊಳಗೆ ಹಾಲಯ್ಯ ಕೈಯೊಳಗೆ ಜೋಳಿಗೆ ಹಿಡಿಬೇಕಾತ. ಕೈಯಾಗ ಜೋಳಿಗೆ ಹಿಡ್ಕೊಂಡು ಮನೆಗೆ ಭಿಕ್ಷಕ್ಕೆ ಹೋಗ್ಬೇಕಾದ್ರೆ ತಾಯಿ ನೀಡೋರು ಯಾರೋ ನೋಡಿ ಬೇಯೋರು ಯಾರೋ. ಅವರ ಪರಿಸ್ಥಿತಿಯನ್ನು ಕಂಡು ಕೆಲವಷ್ಟು ಮಂದಿ ಅಯ್ಯೋಯ್ಯ ಪಾಪ ಇಷ್ಟ ಸಣ್ಣ ವಯಸ್ಸಿನೊಳಗೆ ಇಂಥ ಕಷ್ಟ ಬರಬಾರ್ದಾಗಿತ್ತ, ಭಗವಂತ ಕಷ್ಟ ಕೊಡಬಾರ್ದಂತಲ್ಲ, ಆದ್ರೆ ಇಂಥ ಸಣ್ಣ ಮಗನಿಗೆ ತಂದೆ ಕಳ್ಕೊಂಡು ಮಗನಿಗೆ ಇಷ್ಟು ಜಲ್ದಿ ತಂದೆ ಕಳ್ಕೊಳ್ಬಾರ್ದಾಗಿತ್ತು. ಕಾರಣ ಏನು ಅಂತಂದ್ರೆ ಇಷ್ಟು ಸಣ್ಣ ವಯಸ್ಸಿನೊಳಗೆ ಎಂಥ ಕಷ್ಟ ಬಂತಂತ ತಿಳ್ಕೊಂಡು ನೋಡಿ ಮರ್ಗೋರು ಯಾರೋ ಕೆಲವೊಂದಿಷ್ಟು ಮಂದಿ ಅಂತಿದ್ರಂತ, ಕಡಿದ್ರು ತುಂಡು ಅಕ್ಕನ ದುಡ್ಕೊಂಡು ತಿನ್ನಕ್ಕೆ ಏನಾಗೈತೆ ಅಂತ ತಿಳ್ಕೊಂಡು ಅನ್ನೋರು ಯಾರು? ಆಗಿನ ಸಮಯದೊಳಗ ಹಾಲಯ್ಯ ಸಣ್ಣ ವಯಸ್ಸಿನೊಳಗ ಮನೆಗೆ ಹೋಗಿ ಹಿಟ್ಟಿನ ಕಂತಿ ಭಿಕ್ಷೆ ಕಾಯಕವನ್ನು ಮಾಡ್ಕೊಂಡು ಮನೆಗೆ ಬರ್ಬೇಕಾದ್ರೆ ಮನೆಯೊಳಗ ತಾಯಿ ಖುಷಿ ಪಡ್ತಾಳ. ಕಾರಣ ಏನು ಅಂತಂದ್ರೆ ತಂದೆ ಸ್ಥಾನವನ್ನು ತುಂಬಾಕತ್ತನ ಮಗ, ಈತನಿಂದನೇ ಮನೆಯಾಗಿದ್ರು ಹೊಟ್ಟೆ ತುಂಬಾಕತ್ತದ. ಮಗನನ್ನು ನೋಡ್ತಾ ನಿತ್ಯಲೂ ಕೂಡ ಕಾಯಕವನ್ನು ಮಾಡ್ತಾ ಕಾಲವನ್ನು ಕಳಿತಾ ಇರ್ಬೇಕಾದ್ರೆ ಊರಾಗ ಶಾಲೆ ಗುಡಿ ಆಗಾಗ ಸಾಲಿಗೆ ಹೋಗುತ್ತಿದ್ದ. ನಿತ್ಯಲೂ ಕೂಡ ಜೋಳಿಗೆ ತೊಗೊಂಡು ಹೋಗುತ್ತಿದ್ದ ಬೆಳಗ್ಗೆ ಕಾಯಕ ಮಾಡಕ್ಕೆ ಹೋಗುವಂಥ ಸಮಯದೊಳಗೆ ಒಂದೊಂದು ದಿವಸ ಹಿಟ್ಟು ಬಹಳಷ್ಟು ತರ್ತಿದ್ದ ಹಾಲಯ್ಯ, ಒಂದೊಂದು ದಿವಸ ಸ್ವಲ್ಪ ತೊಗೊಂಡು ಬರ್ತಿದ್ದ. ಆತ ತೊಗೊಂಡು ಬಂದ ಹಿಟ್ಟಿನೊಳಗೆ ಮನೆಯೊಳಗಿದ್ದವ್ರು 4 ಹೊಟ್ಟೆ ತುಂಬಬೇಕಾ? ಅದು 1 ಹೊತ್ತಲ್ಲ, 3 ಹೊತ್ತು ತುಂಬಬೇಕಾ? ಬಡತನ ಪರಿಸ್ಥಿತಿ. ಒಂದು ದಿವಸ ಏನಾಯಿತು ಅಂತಂದ್ರೆ ಹಾಲಯ್ಯ ಭಿಕ್ಷೆಗೆ ಹೋಗಿದ್ದ.
ಭಿಕ್ಷಕ್ಕೆ ಹೋದಾಗ ಅವತ್ತು ಎಲ್ಲರೂ ಕೂಡ ನೀಡೋ ಕೆಲವಷ್ಟು ಮಂದಿ ನೀಡಲಿಲ್ಲ ನೀಡದೇ ಇರುವಂಥ ಸಮಯದೊಳಗೆ ಸ್ವಲ್ಪ ಹಿಟ್ಟು ತೊಗೊಂಡು ಬಂದ. ಮೊದಲ ಬಡತನ ಪರಿಸ್ಥಿತಿ ಕಷ್ಟ. ಅಣ್ಣ ತಮ್ಮನ ಜೋಳಿಗೆ ನೋಡಿ ಯಾವಾಗ ಹಾಲೇನು ತಂದು ಜೋಳಿಗೆ ಹಿಂಗೆ ಹಾಕಿದಂಥ ಸಮಯದೊಳಗೆ ಸ್ವಲ್ಪ ಇತ್ತದಲ್ಲ, ಏನಿರ್ಬೋದು ಅನ್ನೋದ್ರೊಳಗೆ ಒಂದು ಘಟನೆ ನಡೆದಿತ್ತೇವ ಅಲ್ಲಿ. ಅದು ಒಂದು ಹಳ್ಳಿ ಇದ್ದಿದ್ದಿಲ್ಲ, ಮಗ್ಗಲು ಮತ್ತೆ 8 ಹಳ್ಳಿಗೆ ಹೋಗಿ ಬೇಡ್ಕೊಂಬರ್ಬೇಕಾಗಿತ್ತು. ಒಂದು ಹಳ್ಳಿಗೆ ಹೋಗಿರ್ಬೇಕಾದ್ರೆ ಆ ಹಳ್ಳಿ ಒಳಗೆ ಒಬ್ಬ ಯಜಮಾನ ಮನುಷ್ಯ ದೋತ್ರ ಪೈಜಾಮ ತೆಲಿಗೆ ರುಮಾಲ್ ಸುತ್ಕೊಂಡಾನ, ಚಿಗರ್ ಮೀಸಿ ಬಿಟ್ಟಾನ. ಆಗರ್ಭ ಶ್ರೀಮಂತ ಮನುಷ್ಯ ಬಂಕದೊಳಗೆ 100 ಚೀಲ ಜ್ವಾಳ ಗೋಧಿ ಒಟ್ಟ್ಯಾನ. ಆಗರ್ಭ ಶ್ರೀಮಂತ ಮನುಷ್ಯ ಬಂಕದ ಕುಂತ್ಕೊಳಕ ಹಾಲಯ್ಯನವರು ಹೋಗಿ ಜೋಳಿಗೆ ಹಿಡ್ಕೊಂಡು ಭಿಕ್ಷೆ ಬೇಡಾಕ. ಯಾವಾಗ ಹಾಲೇನವರು ಭಿಕ್ಷೆ ಬೇಡುವಂಥ ಸಮಯದೊಳಗೆ ಆ ಯಜಮಾನ್ ಮನುಷ್ಯ ಅಂತಾನಂತ ಏನಂತಂದ್ರೆ, ಯವ್ವ ನಿಮ್ಮ ಮನೆಗೆ ಯಾರಾದರೂ ಬಂದಾರಂತಂದ್ರೆ ನೀಡ್ಬೇಕನ್ನಂಗಿತ್ತಂದ್ರೆ ನೀಡ್ರಿ, ಇಲ್ಲಂತಂದ್ರೆ ಅವ್ರ ಮನಸ್ಸನ್ನು ಎಂದು ಕೂಡ ನೋಯ್ಸಕ್ಕೆ ಹೋಗ್ಬೇಡ್ರಿ. ಇದ್ದವ್ರು ಯಾರೂ ಕೂಡ ಭಿಕ್ಷೆ ಬೇಡಕ್ಕೆ ಬರೋದಿಲ್ಲ ತಾಯಿ. ಯಾರಿಗೆ ಭಾಳ ಕಷ್ಟ ಇರ್ತ ಅವರ ಬರ್ತಾರೆ. ಮನಿ ಮಾಲಕ ಆಗರ್ಭ ಶ್ರೀಮಂತನಂತ, ತಮ್ಮ ಅಲ್ಲೋ ಇಟ್ಟು ಸಣ್ಣ ವಯಸ್ಸಿನ ಭಿಕ್ಷೆ ಬೇಡಕ್ಕೆ ಬಂದಿ ಅಂತಂದ್ರ ನೋಡ್ರಿ ಅಂತ ಮಾತಂತಾನ. ಹಾಲಯ್ಯನಿಗೆ ಇಟ್ಟು ಸಣ್ಣ ವಯಸ್ಸಿನ ಭಿಕ್ಷೆ ಬೇಡಕ್ಕೆ ಬಂದಿ ಅಂತಂದ್ರ ನೀ ಹುಟ್ಟಿಲ್ಲ ಅಂತಂದ್ರ ಭೂಮಿಗೇನ ಭಾರಕ್ಕೆತ್ತನು ಅಂತ ಕೇಳ್ತಾನ. ಏನ್ ನೀವು ಹುಟ್ಟಿದ್ಲಿಲ್ಲ ಅಂತಂದ್ರೆ ಜಗತ್ತಿನ ಪ್ರಳಯಕ್ಕೆತ್ತನು ಅಂತಂದ. ಹಾಲಯ್ಯನ ಮನಸ್ಸಿಗೆ ನೋವು ಆತಂತ. ಯಾಕ? ಹುಟ್ಟು ಅನಿಶ್ಚಿತ, ಬದುಕು ಅನಿವಾರ್ಯ, ಸಾವು ಖಚಿತ. ಹುಟ್ಟಬೇಕಾದ್ರೆ ನಾವು ಯಾರು ಕೂಡ ಆಗರ್ಭ ಶ್ರೀಮಂತನ ಮನೆಯೊಳಗೆ ಹುಟ್ಟಬೇಕಂತ ತಿಳ್ಕೊಂಡು ಬರ್ಕೊಂಡು ಬಂದಿಲ್ಲ. ಕಡು ಬಡವನ ಮನೆಯೊಳಗೆ ಹುಟ್ಟಿ ಬರ್ಬೇಕಂತ ಬರ್ಕೊಂಡು ಬಂದಿಲ್ಲ. ಹುಟ್ಟೀವಿ. ಬಡತನದೊಳಗೆ ಹುಟ್ಟಿವಿ ಅಂತ ತಿಳ್ಕೊಂಡು ಸಾಯುವುದಲ್ಲ, ಹುಟ್ಟಿವಿ ಅಂದ ಬಳಿಕ ಬದುಕ ಮಾಡಾಕ ಬೇಕ. ಆತ ಆಗರ್ಭ ಶ್ರೀಮಂತ ಇರಲಿ, ಕಡು ಬಡವ ಇರಲಿ, ಭಿಕ್ಷುಕನಾಗಿರ್ಲಿ, ಯಾರೇ ಆಗಿರಲಿ, ಕಾರಣ ಏನು ಅಂತಂದ್ರೆ ಬದುಕ ಮಾಡಕ್ಕ ಬೇಕ. ಬಡವನಾಗಿರ್ಲಿ ಶ್ರೀಮಂತನಾಗಿರ್ಲಿ ಯಾರಿದ್ರು ಕೂಡ ಒಬ್ಬರಿಗೆ ಒಂದಲ್ಲ ಒಂದು ದಿವಸ ಸಾವು ಮಾತ್ರ ಖಚಿತ ಐತೆ. ಅದನ್ನ ಬಳಿಕ ಸಾಯುವುದು ಮುಖ್ಯ ಅಲ್ಲ. ನಾವೆಲ್ಲರೂ ಕೂಡ ಸಾಯಕ್ಕೆ ಬಂದಿಲ್ಲ, ಏನಾದರೂ ಸಾಧಿಸಾಕ ಬಂದೀವಿ. ಯಾವಾಗ ಯಜಮಾನ್ ಮನುಷ್ಯ ಈ ಮಾತಂದ ಅಂದ್ಕೊಳ್ಳಿ ಹಾಲಯ್ಯನವ್ರ ಮನುಷ್ಯ ನೋವಾಗಿ, ಯಾಕೆ ಬೇಕಪ್ಪ ಈ ಪರಿಸ್ಥಿತಿ ನಾನು ಬರಬಾರ್ದು ಅಂತ ತಿಳ್ಕೊಂಡು ಇನ್ನು ಮುಂದಿನ ಮನೆಗೆ ಹೋಗೋದೇ ಬೇಡ ಅಂತ ತಿಳ್ಕೊಂಡ ಸೀದಾ ಜೋಳಿಗೆ ತೊಗೊಂಡು ಮನೆಗೆ ಬಂದಾಗ ಜೋಳಿಗೆ ಹಿಟ್ಟು ಐತಿ. ಅಣ್ಣ ನೋಡಿ ಅವಾಗ ಹೋಗಿ ಹೇಳಿದ ನಿಲಮತ್ತಾಗಿ, ಯವ್ವ ನೋಡಲ್ಲಿ ನಮಗ ಹಾಲಯ್ಯ ಭಿಕ್ಷೆ ಬೇಡ್ಕೊಂಬರಕ್ಕೆ ಹೋಗಿನಂದ್ರು ಕೂಡ ಆತನ ಕಾಯಕ, ಗುರು ಕೊಟ್ಟಂತ ಕಾಯಕ ಕಂತಿ ಭಿಕ್ಷೆ ಮಾಡ್ಕೊಂಡು ಜೋಳಿಗೆ ತುಂಬಿಕೊಂಡು ಬರೋದು ಬಿಟ್ಟು ಇವತ್ತು ಜೋಳಿಗೆ ಒಳಗೆ ಹಿಟ್ಟು ಸ್ವಲ್ಪ ತೊಗೊಂಬಂದಾನ. ಯಾಕಂದ್ರ ತಿನ್ನಾಕ ಏನು ಸಿಗಲ್ವಾ ಅಂತ ತಿಳ್ಕೊಂಡು ಅಂಗಡಿಯಾಗ ಮಾರಿ ಚುಮ್ಮರಿ ಉಂಡಿ ತಿಂದು ಬಂದಾನ ಅಂದ. ಅವಾಗ ಸಿಹಿಯಾಗಿರ್ತಕ್ಕಂಥ ಚುಮ್ಮರಿ ಉಂಡಿ ಅಂತ ಬರ್ತಿದ್ದು ಹಳೆ ಕಾಲಕ್ಕೆ. ಈ ಪೇಪರ್ ಮಂಟ ಅವೆಲ್ಲ ಅವಾಗೇನವ್ರಿ, ಈಗೆಲ್ಲ ಅವೆಲ್ಲ ಹೋಗ್ಯಾವ. ತಮ್ಮ ಬಾಯಿ ಚಟಕ್ಕಾಗಿ ಇರುವಂಥ ಹಿಟ್ಟನ್ನು ಮಾರಿ ಚುಮ್ಮರಿ ಉಂಡಿ ತಿಂದು ಬಂದ. ನೋಡಿ ಹಿಟ್ಟು ಇಷ್ಟ ತಂದನಂತ ತಿಳ್ಕೊಂಡು ಯಾವಾಗ ಅಣ್ಣ ಅಂದ ತಕ್ಷಣವೇ ತಾಯಿ ಆಗಿರ್ತಕ್ಕಂಥ ನೀಲಮ್ಮ ತಾಯಿ ಮಗನ ಮಾತು ಕೇಳಿ ಜೋಳಿಗೆ ನೋಡ್ತಾಳ. ಜೋಳಿಗೆ ಹಿಟ್ಟಿಟ್ಟ ಐತಿ. ಸಿಟ್ಟು ಬಂದ ಮಗನಿಗೆ ಅಂದ್ಬಿಟ್ಲು, ಯಪ್ಪ ಇಷ್ಟ ಯಾಕೆ ತೊಗೊಂಬಂದಿದಿ? ಯಾರ ಅಂಗಡಿಯಾಗ ಹಿಟ್ಟು ಹಾಕಿದಿ? ಎಲ್ಲಿ ಹೋಗಿ ಚುಮ್ಮರಿ ಉಂಡಿ ತಿಂದು ಬಂದಿದೆ? ಅಂದ ಬಳಿಕ ಇವತ್ತಿನ ಊಟ ನೀನು ಕಟ್ಟಿವತ್ತು ಅನ್ಲಿಕ್ಕೆ ತಾಯಿ ಮನ್ಯಾಗ ಉಣ್ಣೋದ ಒಂದು ರೊಟ್ಟಿ. ಭಾಳ ಬಡತನ ಪರಿಸ್ಥಿತಿ. ಇಂಥ ಸಮಯದೊಳಗೆ ತಾಯಿ ಯಾವಾಗ ಈ ಮಾತಂತಳ ಆಗಿನ ಸಮಯಕ್ಕೆ ಮಾತ್ರ ಅಂದಿರಬಹುದ, ಆದ್ರೆ ತಾಯಿ ಕಳ್ಳೆಂದು ಕೂಡ ಕೆಟ್ಟಲ್ಲ. ಇರದ ಒಂದು ರೊಟ್ಟಿ, ಇವತ್ತು ನಿನಗೆ ಒಂದ ರೊಟ್ಟಿ ಐತೆ ಅಂತ ತಿಳ್ಕೊಂಡು ಯಾವಾಗ ನೀಲಮ್ಮ ತಾಯಿ ಅಂತಾಳ ಅಂದಂಥ ಸಮಯದೊಳಗೆ ಆಗ್ಲಿ ನನ್ನ ಹಣೆ ಬರ ಅಂತ ತಿಳ್ಕೊಂಡು ತಾಯಿ ಸಣ್ಣ ಮಗ ಹಿರಿಯ ವಯಸ್ಸಿನ ಯಜಮಾನ ಮನುಷ್ಯನಾಗಿರ್ತಕ್ಕಂಥ ಕೊಟ್ರಪ್ಪಯ್ಯ ಎಲ್ಲರ ಕೈಯಾಗ ಒಂದೊಂದು ರೊಟ್ಟಿ ಉಣ್ಣಾಕತ್ತಾರ. ಉಣ್ಣು ಮುಂದಾಗ ಮನೆ ಮುಂದೆ ಭಿಕ್ಷುಕ ಬಂದ. ಯಾವಾಗ ಮನೆ ಮುಂದೆ ಹಸಿವೆ ಅಂತ ತಿಳ್ಕೊಂಡು ಬಂದಂಥ ಸಮಯದೊಳಗೆ ಹಾಲಯ್ಯನ ಮನಸ್ಸು ಕೇಳಲಿಲ್ಲ. ಯಾಕ? ನಮ್ಮ ಶಾಸ್ತ್ರದೊಳಗೆ ಹಿಂದಿನ ಮಂದಿ ಒಂದು ಮಾತಂದ್ರೆ ಏನಂತಂದ್ರೆ ತಿರ್ಕೊಂಡು ಬಂದು ಹೆಂಗೆ ಉಣ್ಬೇಕ್ರಿ? ಕರ್ಕೊಂಡು ಉಣ್ಬೇಕಂತ. ತಿರ್ಕೊಂಡು ಬಂದು ಕರ್ಕೊಂಡು ಉಣ್ಬೇಕಂತ. ಅದ್ರೊಳಗಿರ್ತಕ್ಕಂಥ ಆನಂದನೇ ಬೇರೆ ಅದ. ಯಾವಾಗ ಹಸಿವೆ ಕೇಳ್ಯದ ಆ ಧ್ವನಿ ಕೇಳ್ತೀಯ ತಾವು ಉಣ್ಣುವಂಥ ರೊಟ್ಟಿಯನ್ನು ಹೋಗಿ ಯಾವಾಗ ಆ ಭಿಕ್ಷುಕನಿಗೆ ಕೊಟ್ಟಂಥ ಸಮಯದೊಳಗೆ ತಾಯಿ ಅಂದ್ಲು, ಇರದ ನಿಂದೊಂದು ರೊಟ್ಟಿ ಅವ್ನು ಕೊಟ್ಟೆ ಅಂದ್ರೆ ಇವತ್ತು ಉಪಾಸನೆ ಅನ್ಲಿಕ್ಕೆ ತಾಯಿ ಅನ್ನೋದ್ರೊಳಗಾಗಿ ಆಗ್ಲಿ ಅಂತ ತಿಳ್ಕೊಂಡು ನೀರು ಕುಡ್ದಿರ್ಬೇಕಾದ್ರೆ ತಾಯಿ ಮನಸ್ಸು ಕೇಳಿಲ್ಲ. ಅರ್ಧ ರೊಟ್ಟಿ ತಿಂತಾಳ, ಅರ್ಧ ರೊಟ್ಟಿ ಮಗನಿಗೆ ಕೊಡ್ತಾಳ. ಯಾವಾಗ ಹಿಂಗೆ ಜೀವನ ನಡೆದಂಥ ಸಮಯದೊಳಗೆ
ಇಬ್ಬರು ಅಣ್ಣ ತಮ್ಮ ವಿಚಾರ ಮಾಡಕತ್ರು. ಮೊದಲ ಹಿಟ್ಟು ಇಷ್ಟ ತೊಗೊಂಬಂದಾನ, ದಿನ ಭಾಳಷ್ಟು ಥರ ಇಷ್ಟ ತೊಗೊಂಬಂದಾನ ಅಂತಂದ್ರೆ ಅಣ್ಣ ಕಠೋರವಾಗಿ ಒಂದು ಮಾತು ಅಂತಾನೆ. ಏನು ಅಂತಂದ್ರೆ, ತಮ್ಮ ನೋಡು ಮನೆಯೊಳಗೆ ದಂಧಕ್ಕಿ ಒಳಗೆ ಮತ್ತು ನೀವೊಂದು ಕೆಲಸ ಮಾಡ್ಬೇಕು. ಏನು ಅಂತಂದ್ರೆ ಬಟ್ಟೆ ತೊಳಿಬೇಕು, ಇಲ್ಲ ಅಂತಂದ್ರೆ ದಂಧಕ್ಕೆ ಸ್ವಚ್ಛ ಮಾಡ್ಬೇಕು. ಎರಡು ಕೆಲಸ ನೀ ಯಾವ್ದು ಮಾಡ್ತೀಯ ಅದನ್ನು ನಾ ಉಳ್ಕಿದ್ದು ಮಾಡ್ತೀನಿ ಅಂದ ಅಣ್ಣ. ಹಾಲೇನವ್ರಂದ್ರು, ದಂಧಕ್ಕಿ ಒಳಗೆ ಕಸ ಬಳದ್ರೊಳಗೆ ಏನು ಅರ್ಥ ಇಲ್ಲ, ನಾನು ಬಟ್ಟೆನ ತೊಳಿತೀನಿ ಅಂದ. ಬಟ್ಟೆನ ತೊಳಿತೀನಿ ಅಂದಾಗ ಬಟ್ಟೆ ಕಟ್ಕೊಂಡ ಹಳ್ಳಕ್ಕೆ ಬಟ್ಟೆ ತೊಳೆಕ್ಕೆ ಹೋದ. ಹಳ್ಳಕ್ಕೆ ಬಟ್ಟೆ ತೊಳೆಕ್ಕೆ ಹೋದಂಥ ಸಮಯದೊಳಗೆ ತಾಯಿ ನೆನಪಿರಲಿ, ಬರೀ ಬಟ್ಟೆಯನ್ನೇ ತೊಳಿಲಿಲ್ಲ, ಬರೀ ಬಟ್ಟೆಯನ್ನೇ ತೊಳಿಲಿಲ್ಲ. ಕಾರಣ ಏನಂದ್ರೆ ಮನಸ್ಸಿನೊಳಗಿರ್ತಕ್ಕಂಥ ತಾಯಿ, ತಂದೆ, ಅಜ್ಜ, ಅಣ್ಣ, ಮನಿ ಇದನ್ನೆಲ್ಲವನ್ನು ಕೂಡ ತೊಳೆದು ಬಿಟ್ಟ. ಬ್ಯಾಡಪ್ಪ ಹೊಳ್ಳಿ ಹೋಗಿ ಮತ್ತೆ ಬೇಯಿಸ್ಕೋಬೇಕಲ್ಲ ಅಂತ ತಿಳ್ಕೊಂಡು ಬಟ್ಟೆ ಮಡಿ ಮಾಡ್ಕೊಂಡು ಗಂಟು ಹಿಡಿದೊಳಗೆ ಅದ ಊರಿನೊಬ್ಬ ವ್ಯಕ್ತಿ ಹೊಂಟಿದ್ದ, ಅದನ್ನ ಕೈ ಬಟ್ಟೆ ಕೊಟ್ಟು ಹೇಳ್ತಾನೆಪ್ಪ, ಇವನು ತೊಗೊಂಡು ನಮ್ಮ ಮನೆಗೆ ಕೊಟ್ಟು ಬಿಡ್ರಿ ಅಂತ ತಿಳ್ಕೊಂಡಿದ್ದಾಗ ಮೊದಲ ಊರಿಗೆ ಸಾಲಿ ಮಠ, ಊರಿಗೆ ಹಿರೇಮಠ, ಊರಿಗೆ ಬೇಕಾಗಿರ್ತಕ್ಕಂಥ ಮಠ, ಮನೆ ಎಲ್ಲರಿಗೂ ಗೊತ್ತಿತ್ತು. ತೊಗೊಂಡೋಗಿ ಬಟ್ಟೆ ಅವ್ರ ಕೈ ಕೊಟ್ಟಾಗ ಸೀದಾ ಎಲ್ಲಿಗೆ ಬಂದಂದ್ರೆ ತಾಯಿಯ ತವರೂರಾಗಿರ್ತಕ್ಕಂಥ ಲಿಂಗದ ಹಳ್ಳಿಗೆ ಬಂದ. ಆಗಿನ ಸಮಯದೊಳಗೆ ಬಹಳ ಕಷ್ಟ, ಗೊತ್ತಿಲ್ಲ, ಪರಿಚಯ ಇಲ್ಲ. ಲಿಂಗದ ಹಳ್ಳಿಗೆ ಬಂದಂಥ ಸಮಯದೊಳಗೆ ಗುಡಿಯಾಗ ಕುಂತ್ಕೊಂಡಿರ್ಬೇಕಾದ್ರೆ ಯಾರೋ ಊರೊಳಗಿರ್ತಕ್ಕಂಥ ಜಂಗಮ ಮೂರ್ತಿಯನ್ನು ನೋಡಿದಂತೆಯಪ್ಪ, ಯಾವ ಊರು, ಇಲ್ಲಿ ಯಾಕೆ ಬಂದೀಯ, ಏನು ಹೆಸರು, ನಿಮ್ಮ ಮನೆತನ ಯಾವುದು ಅಂತ ಕೇಳಿದಾಗ ಇದ್ದಿದ್ದನ್ನು ಹೇಳ್ತಾರೆ. ಹೇಳಿದಾಗ ಅವಾಗ ಹಾಲಯ್ಯ ಅಂತಾನೆಯಪ್ಪ, ಯಪ್ಪ ನನಗೊಂದು ಆಸೆ ಏನು ಅಂತಂದ್ರೆ ನನಗಿನ್ನೂ ಓದ್ಬೇಕಂತಕ್ಕಂಥ ಆಸೆ ಅದ, ಚೆನ್ನಾಗಿ ಅಭ್ಯಾಸ ಮಾಡ್ಬೇಕಂತ ಆಸೆ ಆಗ್ಯದ. ಆದರೆ ಏನು ಮಾಡ್ಬೇಕ, ದುರ್ದೈವ ಬಡತನ ಪರಿಸ್ಥಿತಿ ಒಳಗೆ ಓದಕ್ಕೆ ನನ್ನ ಕಡೆಯಿಂದ ಆಗೋಲ್ದ. ಯಾಕೆ, ಹಿಂದೊಂದು ಮಾತು ಅಂತಿದ್ರು, ಏನಂತಂದ್ರೆ ಕಡ್ಲಿದ್ದವರು ಮನ್ಯಾಗ ಹಲ್ಲಿಲ್ಲಂತ, ಹಲ್ಲಿದ್ದವರು ಮನ್ಯಾಗ, ನನ್ನ ಮನ್ಯಾಗ ತಿನ್ನಾಕ ಹಲ್ಲದಾವ ಆದ್ರೆ ಮನ್ಯಾಗ ಕಡ್ಲಿಲ್ಲ. ಏನು ಮಾಡ್ಬೇಕಂತ ತಿಳ್ಕೊಂಡು ಅನ್ನೋದ್ರೊಳಗಾಗಿ ಆ ಊರಿನ ಬಸವೇಶ್ವರ ಗೊತ್ತಾತು. ಕರ್ಕೊಂಡೋಗಿ ಊರು ಪ್ರಮುಖರನ್ನು ಕೂಡಿಸ್ಕೊಂಡು ಆ ಹುಡುಗಿಗೆ ಓದಕ್ಕೆ ಏನೇನು ಬೇಕು ಎಲ್ಲ ಒಬ್ಬರು ಪಾಟಿ ಚೀಲ ಕೊಡಿಸಿದ್ರು, ಒಬ್ಬರು ಬಟ್ಟೆ ಕೊಟ್ಟರು, ಓದಕ್ಕೆಲ್ಲ ಅನುಕೂಲ ಮಾಡಿದ್ರು. ಹಿಂಗೆ ಓದಕ್ಕೆ ಅನುಕೂಲ ಮಾಡಿದಂಥ ಸಮಯದೊಳಗೆ ಓದ್ತಾ ಇವಳನ್ನ ತಮ್ಮಲಿಕೆ ಪರೀಕ್ಷೆ. ಧಾರವಾಡಕ್ಕೆ ಬರ್ಬೇಕು ಹೋಗಿ. ಅದಕ್ಕೆ ಧಾರವಾಡಕ್ಕೆ ಇವತ್ತಿಗೂ ಕೂಡ ಶಿಕ್ಷಣ ನಗರಿ ಅಂತ ಕರೀತಾರ, ಶಿಕ್ಷಣ ನಗರಿ ಅಂತೇಳಿ. ಧಾರವಾಡಕ್ಕೆ ಬರ್ಬೇಕಲ್ಲ, ಇವಳನ್ನ ತಮ್ಮಲಿಕೆ ಪರೀಕ್ಷೆ ಕಟ್ಟಬೇಕು, ಅಲ್ಲಿ ಹೋಗಿ ಬರ್ಬೇಕು. ಜೊತೆಗೊಬ್ಬ ಕರ್ಕೊಂಡು ಹೋಗಿ ಪರೀಕ್ಷೆ ಬರೆದು ಹಾಲಯ್ಯನವ್ರು ಬಂದರು. ಒಂದು ಖುಷಿ ಏನಾಯ್ತು ಅಂತಂದ್ರೆ, ಇಲ್ಲ ನಾನು ಭಾಳ ಚಲೋ ಬರ್ದೀನಿ, ನಾ ಪಾಸ್ ಹಾಕೇನೆ ಅಂಥೇಳಿ. ಆದರೆ ವಿಪರ್ಯಾಸ, ದುರ್ದೈವ, ಇವಳನ್ನ ತಮ್ಮಲಿಕೆ ಪರೀಕ್ಷೆ ಪಾಸಾಗಿದ್ದಿಲ್ಲ, ನಪಾಸಾಗಿದ್ರು. ಹಾಲೇನವ್ರ ಕಣ್ಣಾಗ ನೀರು ಬರಾಕತ್ತು ಅಂತ. ಯಾಕೆ ಇಷ್ಟೆಲ್ಲ ಖರ್ಚು ಮಾಡಿ ನನಗೆ ಓದಿಸ್ಯಾರ ಅಂದ ಬಳಿಕ ಅವರಿಗೆ ನಾನು ಏನು ಕೊಟ್ಟಂಗಾತ? ಬಹಳ ಮುಖ್ಯವಾಗಿರ್ತಕ್ಕಂಥ ಇವನತ್ತ ಮುಲಿಕೆ ಪರೀಕ್ಷೆ ನಪಾಸ ಆಗಿಬಿಟ್ಟಲ್ಲ ಅಂತ ತಿಳ್ಕೊಂಡು ಬಿಟ್ಟ ಇನ್ನು ಮುಂದೆ ಅವ್ರಂದ್ರಿ, ಈ ಸಲ ಯಾಕೆ ಚಿಂತೆ ಮಾಡ್ತೀಯ, ನಪಾಸ ಹೊಳ್ಳಿ ಮತ್ತೆ ಕಟ್ಟಿಸ್ತೀವಿ ಅಂದಾಗ ಬ್ಯಾಡ್ರಿ ಅಂತ ತಿಳ್ಕೊಂಡು ಆಗ ವಿಚಾರ ಮಾಡ್ತಾರೆ ಹಾಲಯ್ಯನವರು, ನನ್ನಂತ ಬಡವ್ರು ಈ ಭೂಮಿ ಮ್ಯಾಗ ಎಷ್ಟು ಮಂದಿ ಹಾಕಿಲ್ಲ, ನನ್ನ ಹಂಗ ಕಡು ಬಡವರು ವಿದ್ಯೆ ಇರ್ಲಾರ್ದಂಥವ್ರು ಎಷ್ಟು ಮಂದಿ ಈ ಭೂಮಿ ಒಳಗೆ ಇರಾಕಿಲ್ಲ ಅಂತ ತಿಳ್ಕೊಂಡು ಆಗಿಂದಾಗ ಬಿಟ್ಟ ತಾಯಿಯ ಊರಾಗಿರ್ತಕ್ಕಂಥ ಲಿಂಗದ ಹಳ್ಳಿ ಒಳಗೆ ಪಾಠಶಾಲೆ ತೆಗಿತಾರೆ, ಬಡ ಮಕ್ಕಳಿಗೆ ಉಚಿತವಾಗಿರ್ತಕ್ಕಂಥ ಶಿಕ್ಷಣ ನೀಡ್ತಾರೆ.